ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ನಟ ಪ್ರಕಾಶ್ ರಾಜ್ ಸುಳ್ಳು ಹೇಗೆ ಹೇಳ್ತಾರಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ನೋಡಿ. ಇವರಿಗೆ ಮೊದಲೇ ಮೋದಿ ಸರ್ಕಾರ ಕಂಡ್ರೆ ಆಗೋದೇ ಇಲ್ಲ. ಯಾವಾಗಲೂ ಬೈತಾನೆ ಇರ್ತಾರೆ, ಯೋಜನೆಗಳನ್ನು ಟೀಕಿಸ್ತಾನೆ ಇರ್ತಾರೆ. ಹಾಗಂತ ಟೀಕೆ ಮಾಡಬಾರ್ದಾ? ಟೀಕೆ ಮಾಡಲಿ, ತಪ್ಪಲ್ಲ. ಆದರೆ ಟೀಕೆಯೇ ಕೆಲಸ ಆಗಬಾರ್ದು. ಆದರೆ ನಮ್ಮ ಪ್ರಕಾಶ್ ರಾಜ್ ಮಾತ್ರ ಯಾವಾಗಲೂ ಟೀಕೆ ಮಾಡ್ತಾನೇ ಇರ್ತಾರೆ. ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಸನಾತನ ಧರ್ಮಕ್ಕೆ ತನಾತನಿ ಅಂದಿದ್ದು ಇದೇ ಪ್ರಕಾಶ್ ರಾಜ್. ಈ ಮನುಷ್ಯ ಹೇಗೆ ಅಂದರೆ, BJP ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾ, ಇವರೇ ಮೊದಲ ಸಾಲಲ್ಲಿ ಇರ್ತಾರೆ. ಅದೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಇವರು ಅತ್ತ ಸುಳಿಯೋದೇ ಇಲ್ಲ. ಈಗ ದೆಹಲಿಯಲ್ಲಿ ನಡೆದಂತಹ ಕಾಕ್ರೋಚ್ ಪಾರ್ಟಿ ಹೋರಾಟದಲ್ಲಿ ಪ್ರಕಾಶ್ ರಾಜ್ ಡೇ 1ನಿಂದಲೂ ಪ್ರತಿಭಟನೆಯಲ್ಲಿ ಇದ್ರು. ಹೋರಾಟಕ್ಕೆ ಹೋಗಬಾರ್ದು ಅಂತ ಹೇಳಲ್ಲ. ಇವ್ರು ಹೇಳಿದ್ದೇನು, ನಾನು ಯುವಕರು ವಿದ್ಯಾರ್ಥಿಗಳ ಪರ ಅಂತ. ಹಾಗಿದ್ರೆ ಜಾರ್ಖಂಡ್ನಲ್ಲಿ ಹೋರಾಟ ಮಾಡ್ತಿರೋದು ಯಾರು? ವಿದ್ಯಾರ್ಥಿಗಳು, ಯುವಕರಲ್ವಾ? ಅಲ್ಲಿಗೆ ಯಾಕೆ ಹೋಗಲ್ಲ? ಪ್ರಕಾಶ್ ರಾಜ್ ಅವರೇ, ನೀವು ಜಾರ್ಖಂಡ್ಗೆ ಹೋಗೋದು ಬೇಡ, ಒಂದು ಟ್ವೀಟ್ ಆದರೂ ಮಾಡಿದ್ರಾ? ಅಥವಾ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ರಾ? ಅದನ್ನೂ ಮಾಡಲಿಲ್ಲ. ನಿಮ್ಮ ಹೋರಾಟ BJP ವಿರುದ್ಧ ಮಾತ್ರ ಅಂತ ಎಲ್ರಿಗೂ ಗೊತ್ತು. ಒಂದೇ ಒಂದು ದಿನ ನಮ್ಮ ಬಿಡದಿ ರೈತರ ಪರ ಮಾತಾಡಿದ್ದು ಕೇಳಿದ್ರಾ? ಇಲ್ಲ, ಒಂದು ದಿನವೂ ಮಾತಾಡಿಲ್ಲ. ಈಗ ಇದೇ ಪ್ರಕಾಶ್ ರಾಜ್ ಚುನಾವಣಾ ಆಯೋಗ SIR ಪ್ರಕ್ರಿಯೆ ವಿರುದ್ಧ ಸುಳ್ಳು ಹೇಳಿ ತಗ್ಲಾಕೊಂಡಿದ್ದಾರೆ. ವೀಕ್ಷಕರೇ, ನೆನ್ನೆ ಪ್ರಕಾಶ್ ರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಶೇರ್ ಮಾಡಿಕೊಂಡ್ರು. ಆ ವಿಡಿಯೋದಲ್ಲಿ ಒಂದು ಗಂಭೀರ ಆರೋಪ ಕೂಡ ಮಾಡಿದ್ರು. ಮೊನ್ನೆ ಮೋದಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಮಾಡಿದ್ರಲ್ವ, ಫ್ರೆಂಡ್ಸ್ ಅಂತ. ಇವರು ಅದೇ ರೀತಿ ವ್ಯಂಗ್ಯ ಮಾಡ್ತಾ ಹೇಳಿದ್ರಪ್ಪ, ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಜೋಕ್ ಹಂಚ್ಕೊಳ್ತೀನಿ. ಬೆಂಗಳೂರು ಕ್ಷೇತ್ರದಲ್ಲಿ ಡಿಲೀಟ್ ಆದ 65 ಲಕ್ಷ ಮತದಾರರಲ್ಲಿ ನಾನು ಒಬ್ಬ. ಇದು SIRನಿಂದ ಆಗಿದ್ದು. ಜೋಕ್ ಚೆನ್ನಾಗಿದೆಯಾ ಅಂತ ಕೇಳಿದರು. ಬಳಿಕ, ನಾನು ಇದೇ ಕ್ಷೇತ್ರದಲ್ಲಿ ಹುಟ್ಟಿದೆ, ಇಲ್ಲೇ ವಾಸ ಇದ್ದೆ, ನಾನು ಓದಿದ್ದು ಇದೇ ಕ್ಷೇತ್ರದಲ್ಲಿ, ನನ್ನ ರಂಗಭೂಮಿ ಚಟುವಟಿಕೆಗಳು ಇಲ್ಲೇ ಆಗಿದ್ದು, ನಾನು ಇದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಆಗಿದೆ, ಆದರೂ ನನ್ನ ಮತ ಡಿಲೀಟ್ ಆಗಿದೆ. ಹೇಗಿದೆ ಜೋಕ್ ಅಂದ್ರು. Dear friends, Sathiyo, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. ಇದಾದ ನಂತರ ನನ್ನ ವೋಟರ್ ID ಮತ್ತೆ ಪಡೀಲಿಕ್ಕೆ ಯಾವೆಲ್ಲ ದಾಖಲೆ ತೋರಿಸ್ಬೇಕಾಗುತ್ತೆ ನೋಡೋಣ. ಹೀಗೆ ಹೇಳ್ತಾ ಕೆಲವರು ನಿಮಗೆ ಮತ ಹಾಕಲ್ಲ ಅಂತ ಅವರ ಹಕ್ಕು ನಿರಾಕರಿಸಲಿಕ್ಕೆ ನೀವು ನಿಮ್ಮ ಅಧಿಕಾರವನ್ನು ಬಳಸಬಹುದು. ಇದು ಪ್ರಕಾಶ್ ರಾಜ್ ಹೇಳಿದ್ದು ಮೋದಿ ಅವರಿಗೆ. ಮುಂದೆ ಇನ್ನೂ ಹೇಳ್ತಾರೆ, ಆದರೆ ಅಂತಿಮವಾಗಿ ಅಧಿಕಾರದಿಂದ ಕೆಳಗಿಳಿಸುವ ಜನರ ಶಕ್ತಿ ತಡಿಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾರೆ. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye. 1.5 ನಿಮಿಷದ ವಿಡಿಯೋ ಇಷ್ಟೆಲ್ಲ ಹೇಳ್ತಾರೆ. ಆದರೆ ವಾಸ್ತವಾಂಶ ಬೇರೆನೇ ಇದೆ. ಹೌದು, ಸೋಲಿಸೋದು ಗೆಲ್ಲಿಸೋದು ಜನರೇ ನಿರ್ಧಾರ ಮಾಡ್ತಾರೆ. ಮೋದಿ ಅವರಿಗೆ 3 ಬಾರಿ ಅಧಿಕಾರ ನೀಡಿದ್ದು ಜನರೇ. ಅದೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನು ಸೋಲಿಸಿದ್ದು ಕೂಡ ಜನರೇ. ಪ್ರಕಾಶ್ ರಾಜ್ ಅವರೇ, ನಿಮ್ಗೊಂದು ಪ್ರಶ್ನೆ. ನೀವು ಯಾವಾಗಲೂ ಸಂವಿಧಾನ, ಪ್ರಜಾಪ್ರಭುತ್ವ, ಹಕ್ಕುಗಳ ಬಗ್ಗೆ ಮಾತಾಡ್ತೀರಲ್ವಾ? ಆ ಸಂವಿಧಾನ ಹೇಳ್ದಂತೆ ನಡ್ಕೊಳ್ಬೇಕಲ್ವಾ? ನಡ್ಕೊಳ್ಳೋದಿದ್ರೆ ಹೇಗೆ?
ಈಗ ನೋಡಿ, ಪ್ರಕಾಶ್ ರಾಜ್ ಅವರೇ, ನೀವು ಕಲಾವಿದರ ಸಂಘಕ್ಕೆ ಸರಿಯಾದ ದಾಖಲೆ ಕೊಡದಿದ್ರೆ ಅಲ್ಲಿಂದಲೂ ನಿಮ್ಮನ್ನ ಕಿತ್ತು ಹಾಕ್ತಾರೆ. ಹಾಗೆ ಪ್ರಕಾಶ್ ರಾಜ್ ಎಲ್ಲದಕ್ಕೂ ಒಂದು ಪ್ರೊಸೆಸ್ ಅಂತ ಇರುತ್ತೆ. ನಿಮ್ಮ ಸಿಟ್ಟು ನಮಗೆ ಅರ್ಥ ಆಗತ್ತೆ. ನಿಮ್ಮ ನಿಲುವು ಏನು? ದೇಶದಲ್ಲಿ SIR ಪ್ರಕ್ರಿಯೆ ಆಗ್ಬಾರ್ದಲ್ವಾ? ಯಾಕೆ ಆಗ್ಬಾರ್ದಂದ್ರೆ ನಿಮ್ಮಲ್ಲಿ ಉತ್ತರ ಇಲ್ಲ. ಈಗ ನೋಡಿ, SIR ಪ್ರಕ್ರಿಯೆ ವಿರೋಧಿಸ್ತಾ ಇದ್ದಾರೆ, ನಮ್ಮ ಮತ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ. ಈಗ ಚುನಾವಣಾ ಆಯೋಗ ಇನ್ನೂ ಅಂತಿಮ ಪ್ರಕಟ ಮಾಡಿದ್ಯಾ? ಇಲ್ಲ. ಯಾರ್ದಾದ್ರೂ ಮತ ಡಿಲೀಟ್ ಆಗಿದ್ಯಾ? ಆಗಸ್ಟ್ 17ರವರೆಗೆ ದಾಖಲೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಪ್ರಕಾಶ್ ರಾಜ್ ಏನ್ ಮಾಡಬಹುದಿತ್ತು? ನಾನು ಇಲ್ಲಿ ವಾಸ ಇದ್ದೇನೆ, ನನ್ನ ದಾಖಲೆ ಇದು, 2002ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಮತ ಹಾಕಿದ್ದೇನೆ ಅಂತ BLOಗೆ ಹೇಳಿದ್ರೆ ನಿಮ್ಮ ಮತ ಉಳಿತಾಯಿತು. ಅಥವಾ ನೀವು ಆನ್ಲೈನಲ್ಲೇ ಫಾರ್ಮ್ ಭರ್ತಿ ಮಾಡಬಹುದಿತ್ತು. ಆದರೆ ನೀವು ಅದನ್ನು ಮಾಡಲಿಲ್ಲ. SIR ವಿರುದ್ಧ ವಿಡಿಯೋ ಮಾಡಿ ಹಾಕ್ತೀರಿ. ಪ್ರಕಾಶ್ ರಾಜ್ ಅವರೇ, ನೀವು ಲೋಕಸಭೆ ಚುನಾವಣೆಯಲ್ಲಿ ಸೋಲಿಕ್ಕೆ ಇಂಥದ್ದೇ ಕಾರಣ ಆಗಿದ್ದು. ಈಗ ನೋಡಿ, ಶಾಂತಿನಗರದಲ್ಲಿ ನಿಮ್ಮ ಮನೆಗೆ BLO ಬಂದಿಲ್ವಾ? ಒಂದಲ್ಲ 3 ಬಾರಿ ಬಂದಿದ್ರು. ನೀವು ಆ ಮನೆ ಖಾಲಿ ಮಾಡಿಕೊಂಡು ಹೋಗಿ 4 ವರ್ಷ ಆಗಿದೆ. ಹೀಗಾಗಿ ಅಲ್ಲಿನ ನಿಮ್ಮ ಮತ ಪರ್ಮನೆಂಟ್ ಶಿಫ್ಟ್ ಅಂತ ನಮೂದು ಮಾಡಿದ್ದಾರೆ. ನೀವು ನಾನು ಶಾಂತಿನಗರದವನು, ಈ ಮನೆಯಲ್ಲೇ ಇದ್ದೇನೆ, ನನ್ನ ವಾಸ ಇದು ಅಂತ ದಾಖಲೆ ಕೊಟ್ಟರೆ ಈಗಲೂ ನಿಮ್ಮ ಹೆಸರು ಉಳಿಯುತ್ತೆ. ಆಗಸ್ಟ್ 17ವರೆಗೂ ಮತ ಉಳಿಸ್ಕೊಳ್ಳಿಕ್ಕೆ ಅವಕಾಶವೂ ಇದೆ. ಅದನ್ನು ಬಿಟ್ಟು ಹೀಗ್ಯಾಕೆ ಸುಳ್ಳು ಹೇಳಿ ನಗೆಪಾಟಲಿಗೆಗೆ ಈಡಾಗ್ತೀರಿ? ವೀಕ್ಷಕರೇ, ಪ್ರಕಾಶ್ ರಾಜ್ ಹೀಗೆ ಸುಳ್ಳು ಆರೋಪ ಮಾಡಿದ ಬೆನ್ನಲ್ಲೇ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಒಂದು ಸ್ಪಷ್ಟನೆ ನೀಡಿದರು. ಪ್ರಕಾಶ್ ರಾಜ್ ಹೆಸರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು. ವಿಠಲಮಲ್ಯ ರಸ್ತೆಯಲ್ಲಿ ಅವರು ವಾಸ ಇದ್ದ ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿದ್ವಿ. ಆಗ ನಾನು ಅವರ ಜೊತೆ ಮಾತಾಡಿದ್ದು. ನಾನು ಆ ವಿಳಾಸದಲ್ಲಿ ಈಗ ಇಲ್ಲ, ಶಾಂತಿನಗರದ ಬೇರೆ ವಿಳಾಸದಲ್ಲಿ ವಾಸ ಆಗಿದ್ದೇನೆ ಅಂತ ಹೇಳಿದ್ರಂತೆ. ಆಗ ಆಯುಕ್ತ ಜಗದೀಶ್ ಅವರು ಏನು ಹೇಳಿದ್ರಂತೆ? ನೀವು ಈಗ ಎಲ್ಲಿ ವಾಸ ಇದ್ದೀರಲ್ವಾ, ಅಲ್ಲೇ ತಮ್ಮ ಹೆಸರು ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ನಮೂನೆ 6 ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಇದು ವಾಸ್ತವಾಂಶ. ಪ್ರಕಾಶ್ ರಾಜ್ ಇದನ್ನ ಮಾಡಲಿಲ್ಲ. ನನ್ನ ಮತ ಡಿಲೀಟ್ ಆಗಿದೆ ಫ್ರೆಂಡ್ಸ್, ನಾನು ಏನು ಮಾಡಬೇಕು ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ನಮಗೆ ಹಕ್ಕು ಮಾತ್ರ ಇಲ್ಲ, ಕೆಲವು ಕರ್ತವ್ಯಗಳು ಇದೆ, ಅವುಗಳನ್ನು ನಾವು ಮಾಡಬೇಕಲ್ವಾ? ಪ್ರಕಾಶ್ ರಾಜ್ ಇಂಥ ದೊಡ್ಡ ಸುಳ್ಳು ಹೇಳುವ ಬದಲು ಅಲ್ಲಿನ BLOಗೆ ಕರೆ ಮಾಡಿದರೆ ಅಥವಾ ಆನ್ಲೈನಲ್ಲಿ ಫಾರ್ಮ್ ಭರ್ತಿ ಮಾಡಿದರೆ ಇಷ್ಟೆಲ್ಲ ರಾಧಾಂತ ಆಗ್ತಾ ಇತ್ತಾ? ಪ್ರಕಾಶ್ ರಾಜ್ ಉದ್ದೇಶ ಏನು? ನೋಡಿ, ಕೇಂದ್ರ ಸರ್ಕಾರ ನನ್ನ ಮತದಾನದ ಹಕ್ಕನ್ನು ಕಿತ್ಕೊಂಡು ಬಿಟ್ಟಿದೆ ಅಂತ ಸುಳ್ಳು ಹೇಳೋದು. ದೇಶದ ತುಂಬೆಲ್ಲ SIR ಆಗ್ತಾ ಇದೆ, ಯಾರಿಗೂ ಏನು ಸಮಸ್ಯೆ ಆಗ್ತಾ ಇಲ್ಲ. ನಿಮಗೆ ತೊಂದರೆ ಆಗ್ಬಿಡುತ್ತಾ? ಸುಪ್ರೀಂ ಕೋರ್ಟ್ SIR ಆಗಬೇಕು ಅಂತ ಹೇಳಿದೆ. ಹೀಗಿದ್ದಾಗ SIR ಬಗ್ಗೆ ಯಾಕೆ ಸುಳ್ಳು ಮಾಹಿತಿ ನೀಡಿ ಗೊಂದಲ ಮೂಡಿಸ್ತೀರಾ? ವೀಕ್ಷಕರೇ, ಪ್ರಕಾಶ್ ರಾಜ್ ಮಾತೆತ್ತಿದ್ರೆ ದೊಡ್ಡ ದೊಡ್ಡ ಪಾಠ ಮಾಡ್ತಾರೆ. ಇವರ ವಿರುದ್ಧವೇ 4 ವೋಟರ್ ID ಹೊಂದಿದ್ದಾರೆ ಅಂತ ಖಾಸಗಿ ದೂರು ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಜಾಮೀನು ಸಹ ಪಡ್ಕೊಂಡಿದ್ದಾರೆ. ಅಂಥವರು ಇವತ್ತು SIR ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಇದು ಸುಳ್ಳು ಮಾಹಿತಿ. ಪ್ರಕಾಶ್ ರಾಜ್ ಕೈಯಲ್ಲಿ ಯಾವಾಗಲೂ ಸಂವಿಧಾನ ಪುಸ್ತಕ ಇರುತ್ತೆ, ಅದೇ ಅದನ್ನು ಓದೋದೇ ಇಲ್ಲ ಅನಿಸುತ್ತೆ. ಇಲ್ಲೊಂದು ಮಾಹಿತಿ ಇದೆ, ಹೇಳ್ತೀನಿ ಕೇಳಿ. ಭಾರತದಲ್ಲಿ ಯಾವುದೇ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವಂತಿಲ್ಲ. ಜನಪ್ರತಿನಿಧಿ ಕಾಯ್ದೆ 1950ರ ವಿಧಿ 17 ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಒಂದು ವೇಳೆ ಸುಳ್ಳು ಮಾಹಿತಿ ನೀಡಿ ಒಂದಕ್ಕಿಂತ ಹೆಚ್ಚು ಕಡೆ ಹೆಸರು ಹೊಂದಿದ್ರೆ ಜನಪ್ರತಿನಿಧಿ ಕಾಯ್ದೆ 1956ರ ವಿಧಿ 31ರ ಅಡಿ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ವಿಧಿಸಬಹುದಾದ ಕಾನೂನು ಇದೆ. ನಾನು ಈಗಲೂ ಪ್ರಕಾಶ್ ರಾಜ್ ಅವರಿಗೆ ಹೇಳ್ತೀನಿ, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಆಗಸ್ಟ್ 17ರವರೆಗೆ ಟೈಮ್ ಇದೆ. ನೀವು ಯಾವ ವಿಳಾಸದಲ್ಲಿ ಇದ್ದೀರೋ ಅಲ್ಲೇ ಸೇರಿಸ್ಕೊಳ್ಳಿ. ಅದ್ಬಿಟ್ಟು ಹೀಗೆ ಸುಳ್ಳು ಹೇಳಿ ಸಿಕ್ಕಾಕೋಬೇಡಿ. ಪ್ರಕಾಶ್ ರಾಜ್ ಅವರೇ, ಈಗ ಸುಳ್ಳು ಹೇಳಿ ಸಿಕ್ಕಿ ಬಿದ್ದಾಗಿದೆ, ದಯವಿಟ್ಟು ಒಪ್ಕೊಳ್ಳಿ. ಜಸ್ಟ್ ಆಸ್ಕಿಂಗ್. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.